ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಮುರಾರ್ಜಿ ಕನ್ನಡದಲ್ಲಿ ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತೇನು ಮಾಡೋಣ ಅಂತಂದ್ರೆ ಬಿಡಿಸೋಣ. ನಿನ್ನೆ ಕ್ಲಾಸಲ್ಲಿ ಒಂದು ನಾನು ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿದ್ದೆ. ಇವತ್ತೇನು ಮಾಡ್ತಾ ಇದ್ದೀನಿ ಅಂತಂದ್ರೆ ಪಾರ್ಟ್ 2 ಅಂತೇಳಿ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಪ್ರಶ್ನೆಗಳು ಏನದಾವ ಅಂತೇಳಿ ನೋಡೋಣ್ರಿ. ಮೊದಲನೇ ಪ್ರಶ್ನೆ ಏನೈತೆ ನೋಡ್ರಿ, ಬಿಲ್ಲು ಈ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಹೇಳದ. ಹೌದಾ, ಬಿಲ್ಲು ಈ ಪದವನ್ನ ಬಿಡಿಸಿ ಬರೆಯಿರಿ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ಏನ್ ಮಾಡೋದು ನೋಡ್ರಿ, ಬಿಲ್ಲು ಪದವನ್ನ ಬಿಡಿಸಿ ಬರಿಬೇಕು. ಬ ವ್ಯಂಜನ್ ಪ್ಲಸ್ ಇ ಆಗ್ತದ. ನೆಕ್ಸ್ಟ್ ಪ್ಲಸ್ ಇಲ್ಲಿ ಬಿಲ್ಲು ಐತ ಅದ. ಹಾಗಾದ್ರೆ ಲ ವ್ಯಂಜನ್ ಪ್ಲಸ್ ಲದ ಕೆಳಗಡೆ ಲದ್ ಒತ್ತಿದೆ, ಹಾಗಾದ್ರೆ ಇನ್ನೊಂದು ಲ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ಏನ್ ನೋಡ್ರಿ, ಇಲ್ಲಿ ಉ ಆಗಿದೆ, ಬಿಲ್ಲು ಉ ಉಚ್ಚಾರ ಆಗಿದೆ ಅಂತಂದ್ರೆ ಏನ್ ಮಾಡ್ಬೇಕು ನಾವು, ಸಣ್ಣ ಉ ಅನ್ನ ಬರಿಬೇಕು. ಇಲ್ಲಿ ಆಪ್ಷನ್ ಸಿ ಒಳಗೆ ಏನ್ ಕೊಟ್ಟಾರ ಅಂತಂದ್ರ ದೊಡ್ಡ ಉ ಅನ್ನ ಕೊಟ್ಟಾರ, ಇದು ಆಗಂಗಿಲ್ಲ. ಹಾಗಾದ್ರ ಬ ವ್ಯಂಜನ್ ಪ್ಲಸ್ ಇ ಪ್ಲಸ್ ಲ ವ್ಯಂಜನ್ ಪ್ಲಸ್ ಲ ವ್ಯಂಜನ್ ಉ ಅಂತೇಳಿ ಆಗ್ತದ. ಇದಕ್ಕೆ ಆಪ್ಷನ್ ಎ ಅನ್ನೋದು ಏನಂತಂದ್ರ ಸರಿಯಾದ ಉತ್ತರ ಆಗಿರ್ತದ. ಮುಂದಿನದಾಗಿ ನೋಡ್ರಿ, ಸಾಂಕ್ರಾಮಿಕ ಈ ಪದದಲ್ಲಿರುವ ಅನುಸ್ವಾರ ಅಕ್ಷರ ಅಂತೇಳಿ ಕೇಳಿದಾರ. ಅನುಸ್ವಾರ ಅಕ್ಷರಗಳು ಎಲ್ಲಿ ಬರ್ತಾವ ಅಂತಂದ್ರ ಯೋಗವಾಹಗಳೊಳಗೆ ಬರ್ತಾವ. ಹಾಗಾಗಿ ಇಲ್ಲಿ ಅನುಸ್ವಾರ ಅಕ್ಷರ ನಾವು ಅಮ್ಮ ಅಥವಾ ಇದರಿಂದ ಗುರುತಿಸ್ತೀವು. ಅಮ್ಮ ಅಂತ ಹೇಳ್ತೀವಿ ಅಥವಾ ಕಮ್ ಅಂತ ಹೇಳ್ತೀವಿ. ಇಂತಹ ಎಲ್ಲ ಅಕ್ಷರಗಳು ಬಂದಾಗ ನಾವು ಇವುಗಳಿಗೆ ಏನಂತ ಕರಿತೀವಿ ಅಂತಂದ್ರ ಅನುಸ್ವಾರ ಅಕ್ಷರ ಅಂತ ಹೇಳ್ತೀವಿ. ಹಾಗಾದ್ರ ಆಪ್ಷನ್ ಬಿ ಇದಕ್ಕೆ ಏನಂತಂದ್ರ ಸಮ್ ಅನ್ನೋದು ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಕೆಳಗಿನವುಗಳಲ್ಲಿ ಕಾಮನ ಬಿಲ್ಲು ಪದ್ಯ ಪ್ರಕಟಗೊಂಡ ಕವನ ಸಂಕಲನ ಇದಾಗಿದೆ ಅಂತೇಳಿ ಕೇಳಿದಾರ. ಕಾಮನ ಬಿಲ್ಲು ನಿಮ್ಮ ಪೂರಕ ಪಾಠ ಐತಿ. ಆ ಪೂರಕ ಪಾಠ ಯಾವ ಕವನ ಸಂಕಲನದಿಂದ ಬಂದಿದೆ ಅಂತೇಳಿ ಕೇಳಿದಾರ. ಹಾಗಾದ್ರೆ ಯಾವ್ದಾಗ್ತೈತಿ ಅಂತಂದ್ರ ಇಲ್ಲಿ ಚಂದಪ್ಪನ ಶಾಲೆ ಅನ್ನೋದು ಏನೈತಲ್ಲ, ಇದು ಯಾವ ಕಾಮನ ಬಿಲ್ಲು ಪದ್ಯವನ್ನ ನಿಂಗಣ್ಣ ಕುಂಟಿ ಅವರ ಚಂದಪ್ಪನ ಶಾಲೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇನ್ನು ಕರಿಯ ಕಟ್ಟಿದ ಕವನ ಯಾವುದು ಅಂತಂದ್ರ ಗಿಡಮರ ಪದ್ಯದ ಕವನ ಸಂಕಲನ ಆಗಿದೆ. ಮುಂದಿನದಾಗಿ ನೋಡ್ರಿ, ರಾಷ್ಟ್ರಗೀತೆಯನ್ನು ಬರೆದ ಕವಿ ಯಾರು ಅಂತ ಕೇಳಿದಾರ. ಕನ್ನಡದೊಳಗೂ ಕೂಡ ಏನ್ ಮಾಡ್ತಾವ ಅಂತಂದ್ರೆ GK ಕ್ವಶನ್ಸ್ ಒಂದೊಂದ್ಸರಿ ಬರ್ತಾ ಇರ್ತಾವ. ಹಾಗಾಗಿ ನೋಡ್ರಿ, ರಾಷ್ಟ್ರಗೀತೆಯನ್ನು ಬರೆದ ಕವಿ ಯಾರು ಅಂತಂದ್ರ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳ್ತೀವಿ. ನಮ್ಮ ನಾಡಗೀತೆಯನ್ನು ಬರೆದವ್ರು ಯಾರಂತಂದ್ರ ಕುವೆಂಪು ಅವರು. ನೆಕ್ಸ್ಟ್ ಇಲ್ಲಿ KS ನಿಸಾರ್ ಅಹಮದ್ ರವರು ಜೋಗದ ಸಿರಿ ಅಂತೇಳಿ ನಿತ್ಯೋತ್ಸವ ಸಾಂಗ್ ಐತಲ್ಲ ಅದನ್ನ ಬರ್ದಿದಾರ. ಹಾಗಾದ್ರೆ ಇವ್ರನ್ನ ಏನಂತ ಕರಿತೀವಿ ಅಂತಂದ್ರೆ KS ನಿಸಾರ್ ಅಹಮದ್ ಅವರನ್ನ ನಿತ್ಯೋತ್ಸವ ಕವಿ ಅಂತೇಳಿ ಕರಿತೀವಿ. ನಮ್ಮ ನಾಡಗೀತೆ ಜೈ ಭಾರತ ಜನನೀಯ ತನುಜಾತ ಇದನ್ನ ಬರ್ದವ್ರು ಯಾರಂತಂದ್ರ ಕುವೆಂಪು. ಮತ್ತು ರಾಷ್ಟ್ರಗೀತೆ ಜನಗಣ ಮನವನ್ನ ಬರ್ದವ್ರು ಯಾರಂತಂದ್ರ ರವೀಂದ್ರನಾಥ್ ಟ್ಯಾಗೋರ್. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಏನಾಗ್ತದ ಅಂತಂದ್ರ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ, ಜನರು ಪ್ರೀತಿಯಿಂದ ಬೇವಿನ ಮರವನ್ನು ಹೀಗೆ ಕರೆಯುತ್ತಿದ್ದರು. ನಿಮ್ಮ ಪಾಠದೊಳಗಿಂದ ಬಂದಿರ್ತಕ್ಕಂತ ಕ್ವಶನ್ ಆಗಿರ್ತದ. ಜನರು ಪ್ರೀತಿಯಿಂದ ಇಲ್ಲಿ ಬೇವಿನ ಮರವನ್ನು ಅಮ್ಮನ ಮರ ಅಂತೇಳಿ ಏನ್ ಮಾಡ್ತಿದ್ರು, ಕರಿತಿದ್ರು. ಆ ಬೇವಿನ ಗಿಡದ ಕೆಳಗಡೆ ಇರ್ತಕ್ಕಂತ ಕಲ್ಲನ್ನ ಏನಂತ ಕರಿತಿದ್ರು ಅಂತಂದ್ರ ಅಮ್ಮನ ಕಲ್ಲು ಅಂತೇಳಿ ಕರಿತಿದ್ರು. ನೆಕ್ಸ್ಟ್ ನೋಡ್ರಿ, ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ಯಾವುವು ಅಂತೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ಸ್ವರಗಳು ಅಂತಂದ್ರೆ ಏನ, ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳು. ಸ್ವರಗಳು ಏನಿರ್ತಾವ್ರಿ, ಸ್ವತಂತ್ರ ಇರ್ತಾವ. ಸಂಯುಕ್ತ ಅಕ್ಷರಗಳು ವ್ಯಂಜನಗಳು, ಮತ್ತು ವ್ಯಂಜನಕ್ಕೆ ವ್ಯಂಜನ ಸೇರಿದಾಗನ ಸಂಯುಕ್ತ ಅಕ್ಷರ ಆಗ್ಬೋದು, ಅಥವಾ ವ್ಯಂಜನಕ್ಕೆ ಒತ್ತಕ್ಷರಗಳು ಬಂದಾಗ ಸಂಯುಕ್ತ ಅಕ್ಷರಗಳಾಗ್ತಾವ. ಹಾಗಾದ್ರೆ ಇಲ್ಲೇನ್ ನೋಡ್ರಿ, ವ್ಯಂಜನಗಳು ಅಂತಂದ್ರ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಆಪ್ಷನ್ ಸಿ ಅನ್ನೋದು ಏನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಗ್ರಂಥಾಲಯ ಇದು ಕೆಳಗಿನ ಯಾವ ಸಂಧಿಗೆ ಉದಾಹರಣೆ ಅಂತ ಹೇಳಿ ಕೇಳಿದಾರ. ಇಲ್ಲಿ ನೋಡ್ರಿ, ಗ್ರಂಥಾಲಯ ಬಿಡಿಸಿ ಬರೋಣ. ಗ್ರಂಥ ಪ್ಲಸ್ ಆಲಯ, ಗ್ರಂಥ ಪ್ಲಸ್ ಆಲಯವನ್ನ ಬಿಡಿಸಿ ಬರೆದಾಗ ಗ್ರಂಥ ಉಚ್ಚಾರ ಆಗ್ತದ, ಪ್ಲಸ್ ಆ ಐತಿ ಮುಂದ. ಇದು ಏನಾಗ್ತದೆ ಅಂತಂದ್ರ ಗ್ರಂಥಾಲಯ ಬರಿಬೇಕಾದ್ರ ಇಲ್ಲಿ ಏನ್ ಉಚ್ಚಾರ ಆಗ್ತದ ಅಂತಂದ್ರ
ಕೊನೆಗೆ ಆ ಉಚ್ಚಾರ ಆಗ್ಯದ. ಗ್ರಂಥಾಲಯ ಅನ್ನೋದಕ್ಕೆ ಏನ್ ಉಚ್ಚಾರ ಆಗಂತಂದ್ರ ಆ ಉಚ್ಚಾರ ಆಗ್ಯದ. ಹಾಗಾದ್ರೆ ಇದು ಯಾವ ಸಂಧಿಗೆ ಉದಾಹರಣೆ ಆಗ್ತದ ಅಂತಂದ್ರ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದ. ಯಾಕಂತಂದ್ರ ಸವರ್ಣ ಸ್ವರಗಳ ಮುಂದೆ ಸವರ್ಣ ಸ್ವರಗಳು ಬಂದು ಸಂಧಿ ಆಗುವಾಗ ಏನಾಗ್ಬೇಕಂತಂದ್ರ ಅದು ದೀರ್ಘ ಅಕ್ಷರ ಬರ್ತಿತ್ತು ಅಂತಂದ್ರ ಅದಕ್ಕೆ ಏನಂತ ಕರಿತೀವಿ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಗ್ರಂಥಾಲಯ ಏನಾಗ್ತದೆ ಅಂತಂದ್ರ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಗುಂಪಿಗೆ ಸೇರದ ಪದ. ಗುಂಪಿಗೆ ಸೇರದ ಪದ ಯಾವ್ದಾಗ್ತೈತಿ ನೋಡ್ರಿ ಇಲ್ಲಿ, ದೌರ್ಜನ್ಯ, ದಬ್ಬಾಳಿಕೆ, ಹಿಂಸೆ, ಅಹಿಂಸೆ ಅಂತ ಹೇಳಿ ಆಗ್ತದ. ಹಾಗಾದ್ರೆ ಇಲ್ಲಿ ಗುಂಪಿಗೆ ಸೇರದ ಯಾವ್ದನ್ನ ತೆಗಿಬೇಕು ನೋಡ್ರಿ, ದೌರ್ಜನ್ಯ, ದಬ್ಬಾಳಿಕೆ ಮತ್ತು ಹಿಂಸೆ ಈ ಮೂರೂ ಪದಗಳು ಏನ್ ಮಾಡ್ತಾವ ಅಂತಂದ್ರ ಒಂದೇ ಅರ್ಥವನ್ನ ಹೊಂದಿರ್ತಾವ. ಹಾಗಾದ್ರೆ ಇಲ್ಲಿ ಅಹಿಂಸೆ ಅನ್ನೋದು ಏನಂತಂದ್ರ ಬೇರೆ ಅರ್ಥವನ್ನ ಹೊಂದತಿ. ದೌರ್ಜನ್ಯ, ದಬ್ಬಾಳಿಕೆ, ಹಿಂಸೆಗೆ ವಿರುದ್ಧಾರ್ಥಕ ಪದವೇ ಏನಂತಂದ್ರ ಅಹಿಂಸೆ ಅಂತ ಹೇಳಿ ಆಗ್ತದ. ಹಾಗಾದ್ರೆ ಆಪ್ಷನ್ ಡಿ ಇದಕ್ಕೆ ಏನಂತಂದ್ರ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ಮಲಿನ ನದಿಯು ಮನುಷ್ಯರ ಜೀವಕ್ಕೆ. ಮಲಿನ ನದಿಯು ಮನುಷ್ಯರ ಜೀವಕ್ಕೆ, ನದಿಯ ಅಳಲು ಅಂತೇಳಿ ನಿಮಗೆ ಪಾಠ ಅದ, ಅಲ್ಲಿ ಏನಾಗ್ತದ ಅಂತಂದ್ರೆ ಈ ಪ್ರಶ್ನೆ ಬಂದದ. ಹಾಗಾಗಿ ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಅಪಾಯಕಾರಿ ಆಗ್ತದ. ಯಾಕಂತಂದ್ರ ಅಲ್ಲಿ ಮಲಿನ ನದಿ ನದಿ ಏನಾಗಿತ್ತು, ಮಲಿನ ಆಗಿತ್ತು, ಹೊಲಸಾಗಿತ್ತು ಅಂತಂದ್ರೆ ಏನಾಗ್ತತಿ, ಮನುಷ್ಯರ ಜೀವಕ್ಕ ಅಲ್ಲಿ ಸ್ನಾನ ಮಾಡೋದ್ರಿಂದ ಅಥವಾ ಅವುಗಳ ನೀರನ್ನ ಕುಡಿಯೋದ್ರಿಂದ ಏನಾಗ್ತತಿ, ಮನುಷ್ಯನ ಜೀವಕ್ಕೆ ಅಪಾಯಕಾರಿ ಆಗ್ತದ ಅಂತೇಳಿ ನಿಮ್ ಪಾಠದೊಳಗೈತಿ. ನೆಕ್ಸ್ಟ್ ನೋಡ್ರಿ, ಮಂಗಗಳು ಸಭೆಯಲ್ಲಿ ಭಾಗವಹಿಸಿದ್ದವು, ಗೆರೆ ಎಳೆದಿರುವ ಪದವು ಏನಾಗ್ತತಿ ಅಂತ ಕೇಳ್ಯಾರ. ಹಾಗಾದ್ರೆ ಇಲ್ಲಿ ಮಂಗಗಳಿಗೆ ಏನ್ ಮಾಡ್ಯಾರ ಅಂತಂದ್ರ ಗೆರೆಯನ್ನ ಎಳೆದಾರ. ಏನ್ ಏಕವಚನ ಆಗ್ತತೋ, ಬಹುವಚನ ಆಗ್ತತೋ, ಸ್ತ್ರೀಲಿಂಗ ಆಗ್ತತೋ, ಪುಲ್ಲಿಂಗ ಆಗ್ತತೋ ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ಮಂಗ ಅನ್ನೋದು ಒಂದೇ ಇದ್ರದು ಏನಕ್ಕಿತ್ತು, ಏಕವಚನ ಹಾಕಿತ್ತು. ಮಂಗಗಳು ಬಹಳಷ್ಟು ಅದಾವ, ಅದಕ್ಕೆ ಏನಾಗ್ತತೆ ಅಂತಂದ್ರೆ ಇದು ಬಹುವಚನಕ್ಕೆ ಉದಾಹರಣೆ ಆಗ್ತದ. ಮಂಗಗಳು ಏನಂತಂದ್ರ ಬಹುವಚನ ರೂಪ. ಮುಂದಿನದಾಗಿ ನೋಡ್ರಿ, ರೂಢಿಯಿಂದ ಬಂದ ಪದಗಳನ್ನು ಹೀಗೆನ್ನುವರು. ರೂಢಿಯಿಂದ ಬಂದ ಪದಗಳನ್ನ ನಾವೇನಂತ ಕರಿತೀವಿ ಅಂತಂದ್ರ ನಾಮಪದದಲ್ಲಿರುವ ಪ್ರಕಾರಗಳಲ್ಲಿ ಇದನ್ನ ರೂಢನಾಮ ಅಂತೇಳಿ ಕರಿತೀವಿ. ಹೌದಾ, ರೂಢಿಯಿಂದ ಬಂದ ಪದಗಳಿಗೆ ನಾವು ರೂಢನಾಮ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಅಂಕಿತ ನಾಮ ಅಂತಂದ್ರ ನಮ್ಮ ಗುರುತಿಗಾಗಿ ಅಥವಾ ವ್ಯವಹಾರದ ಉಪಯೋಗಕ್ಕಾಗಿ ನಾವು ಇಟ್ಟುಕೊಂಡ ಹೆಸರುಗಳನ್ನ ಏನಂತ ಕರಿತೀವಿ ಅಂತಂದ್ರ ಅಂಕಿತ ನಾಮ ಅಂತೇಳಿ ಕರಿತೀವಿ. ಇನ್ನು ಅನ್ವರ್ಥ ನಾಮ ಅಂತಂದ್ರ ವೃತ್ತಿ, ಸ್ವಭಾವ ಮತ್ತು ಗುಣಧರ್ಮವನ್ನ ಸೂಚಿಸುವಂತಹ ಒಂದು ಪದಗಳು ಬಂದಿದ್ದು ಅಂತಂದ್ರ ನಾಮಪದಗಳು, ಅವುಗಳಿಗೆ ನಾವೇನಂತ ಕರಿತೀವಿ, ಅನ್ವರ್ಥ ನಾಮ ಅಂತೇಳಿ ಕರಿತೀವಿ. ಇನ್ನು ವಸ್ತುವಾಚಕ ಅಂತಂದ್ರ ನಿಮಗೆಲ್ಲರಿಗೂ ಗೊತ್ತಿರುತ್ತಂತದ್ದು. ಇಲ್ಲಿ ನೋಡ್ರಿ, ರೂಢಿಯಿಂದ ಬಂದ ಪದಗಳಿಗೆ ನಾವ್ ಏನಂತ ಕರಿತೀವಿ, ರೂಢನಾಮ ಅಂತೇಳಿ ಕರಿತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಪ್ರಕಾಶನ ತೋಟದಲ್ಲಿ ಹಣ್ಣುಗಳಿವೆ, ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯ ಅಂತೇಳಿ ಕೇಳಿದಾರ. ವಿದ್ಯಾರ್ಥಿಗಳ ಇಂಪಾರ್ಟೆಂಟ್ ಕ್ವಶನ್. ವಿಭಕ್ತಿ ಪ್ರತ್ಯಯಗಳನ್ನು ನೀವು ಏನಾದ್ರೂ ಪರ್ಫೆಕ್ಟ್ ಮಾಡಿದ್ದೆ ಆದಲ್ಲಿ 1 ರಿಂದ 2 ಮಾರ್ಕ್ಸ್ ಬಂದೇ ಬರ್ತದ ಅಂತೇಳಿ ಹೇಳ್ತೀನಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಪ್ರಕಾಶನ ತೋಟದಲ್ಲಿ ಇದಕ್ಕೇನ್ ಮಾಡ್ಯಾರ ಅಂತಂದ್ರೆ ಅಂಡರ್ಲೈನ್ ಮಾಡ್ಯಾರ. ಹಾಗಾದ್ರೆ ಯಾವ್ದಾಗ್ತದ ನೋಡ್ರಿ, ಇಲ್ಲಿ ತೋಟದಲ್ಲಿ ಪ್ರಥಮ ಅನ್ನೋದಕ್ಕೆ ಏನ್ ಬರ್ತತ್ರಿ, ಊ ಬರ್ತತಿ. ಪಂಚಮಿಗೆ ಏನ್ ಬರ್ತತಿ, ದೆಸೆಯಿಂದ ಅನ್ನೋದು ಬರ್ತದ. ಹೌದಾ, ಸಪ್ತಮಿಗೆ ಏನ್ ಬರ್ತತಿ, ಅಲ್ಲಿ ಅಂತೇಳಿ ಬರ್ತತಿ. ಚತುರ್ಥಿಗೆ ಗೆ, ಈಗೆ, ಕೆ ಅಂತೇಳಿ ಬರ್ತದ. ಹಾಗಾದ್ರೆ ನಮಗಿಲ್ಲಿ ಉಚ್ಚಾರ ಆಗಿರೋದು ಯಾವ್ದಂತಂದ್ರ ತೋಟ ಪ್ಲಸ್ ಅಲ್ಲಿ. ಹೌದಾ, ತೋಟ ಪ್ಲಸ್ ಅಲ್ಲಿ. ಇಲ್ಲಿ ಯಾವ್ದ ಉಚ್ಚಾರ ಆಗೈತೆ ಅಂತಂದ್ರ ಅಲ್ಲಿ ಅನ್ನೋದು ಉಚ್ಚಾರ ಆಗಿದ್ರಿಂದ ಇದಕ್ಕೆ ಆನ್ಸರ್ ಏನಾಗ್ತದ ಅಂತಂದ್ರ ಸಪ್ತಮಿ ಅನ್ನೋದು ರೈಟ್ ಆನ್ಸರ್ ಆಗ್ತದ. ಹಾಗಾದ್ರೆ ಪ್ರಕಾಶನ ತೋಟದಲ್ಲಿ ಅನ್ನೋದು ಏನಂತಂದ್ರ ಸಪ್ತಮಿ ವಿಭಕ್ತಿ ಪ್ರತ್ಯಯದೊಳಗ ಅದ. ನೆಕ್ಸ್ಟ್ ಮುಂದಿನದಾಗಿ ನೋಡ್ರಿ, ಭಾಗ್ಯಾಳು ಮೇಲಿನ ಮಹಡಿಯಲ್ಲಿ ನೃತ್ಯ ಮಾಡುತ್ತಿದ್ದಾಳೆ. ಈ ವಾಕ್ಯವು ಯಾವ ಕಾಲವನ್ನ ಸೂಚಿಸ್ತದ ಅಂತ ಹೇಳಿ ಕೇಳಿದಾರ. ಹಾಗಾದ್ರ ಇಲ್ಲಿ ನೋಡ್ರಿ, ಭಾಗ್ಯಾಳು ಮೇಲಿನ ಮಹಡಿಯಲ್ಲಿ ನೃತ್ಯ ಮಾಡುತ್ತಿದ್ದಾಳೆ. ನಮಗ ವಾಕ್ಯವನ್ನ ಯಾವ ಕಾಲದಲ್ಲಿ ಐತಿ ಅಂತ ಹೇಳಿ ಕಂಡು ಹಿಡಿಬೇಕಾದ್ರೆ ನಾವೇನ್ ನೋಡ್ಬೇಕು ಅಂತಂದ್ರ ಇಲ್ಲಿ ಕ್ರಿಯಾಪದವನ್ನ ನೋಡ್ಬೇಕು. ಕ್ರಿಯಾಪದ ಯಾವ ಕಾಲದಲ್ಲಿ ಇದೆ ಅಂತ ನೋಡೋದಾದ್ರ ಇಲ್ಲಿ ವರ್ತಮಾನ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತಂದ್ರ ಉತ್ತ ಅಂತೇಳಿ ಬರ್ತದ. ಹೌದಾ, ಉತ್ತ ಅಂತೇಳಿ ಬರ್ತದ. ನಮಗೂ ಕೂಡ ಇಲ್ಲಿ ಏನಾಗೈತೆ ಅಂತಂದ್ರ ಉಚ್ಚಾರ ಮಾಡುತ್ತಿದ್ದಾಳೆ ಆಗ್ತದ. ಹೌದಾ, ಉತ್ತ ಅಂತೇಳಿ ಬರ್ತದೆ ಇಲ್ಲಿ. ಹಾಗಾಗಿ ಏನಂತಂದ್ರ ಇಲ್ಲಿ ಇದು ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗಿರ್ತದ. ಹೌದಾ, ವರ್ತಮಾನ ಕಾಲಕ್ಕೆ ಉದಾಹರಣೆ ಆಗಿರ್ತದ. ಇನ್ನ ಭೂತ ಕಾಲದ ಕಾಲ ಸೂಚಕ ಪ್ರತ್ಯಯದ ಭವಿಷ್ಯತ್ ಕಾಲದ ಕಾಲ ಸೂಚಕ ಪ್ರತ್ಯಯ
ವ ಅಂತೇಳಿ ನಾವು ಕರಿತೀವಿ. ಈ ಮೂರದ್ರೊಳಗೆ ಏನ್ ಮಾಡಿರ್ತಾರ ಒಂದು ಕ್ವಶನ್ ಅನ್ನ ಫಿಕ್ಸ್ ಆಗಿ ಕೇಳಿರ್ತಾರ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ, ಮಾತೃಶ್ರೀ ಸಮಾನ ಈ ಸಂಬೋಧನೆಯನ್ನು ಬಳಸುವುದು. ಮಾತೃಶ್ರೀ ಸಮಾನ ಅಂತೇಳಿ ನಾವು ಪತ್ರ ಬರೆಯುವಾಗ ಬಳಸುವ ಸಂಬೋಧನೆಗಳನ್ನ ಯೂಸ್ ಮಾಡ್ಕೋತೀವಿ. ಅಲ್ಲಿ ಮಾತೃಶ್ರೀ ಸಮಾನ ಅಂತೇಳಿ ನಾವು ಯಾರಿಗೆ ಹೇಳ್ತೀವಿ ಅಂತಂದ್ರ ಏನ ಆಪ್ಷನ್ ಎ ತಾಯಿಗೆ, ಆಪ್ಷನ್ ಬಿ ತಂದೆಗೆ, ಆಪ್ಷನ್ ಸಿ ತಂಗಿಗೆ, ಆಪ್ಷನ್ ಡಿ ಏನಂತಂದ್ರ ಚಿಕ್ಕಮ್ಮನಿಗೆ ಐತಿ. ಇಲ್ಲಿ ಮಾತೃಶ್ರೀ ಸಮಾನ ಅಂತಂದ್ರ ನಮ್ಮ ತಾಯಿಯ ಸಮಾನ ಯಾರು ಅಂತಂದ್ರ ಚಿಕ್ಕಮ್ಮನಿಗೆ ನಾವೇನ್ ಮಾಡ್ತೀವಿ ಅಂತಂದ್ರ ಮಾತೃಶ್ರೀ ಸಮಾನ ಅಂತೇಳಿ ಯೂಸ್ ಮಾಡ್ಕೋತೀವಿ. ಹಾಗಾದ್ರೆ ತಂಗಿಗೆ ಅಥವಾ ತಮ್ಮನಿಗೆ ಏನ್ ಯೂಸ್ ಮಾಡ್ಕೋತೀವಿ ಅಂತಂದ್ರ ಒಂದ್ಸತಿ ಚಿರಂಜೀವಿ ಅಂತೇಳಿ ಯೂಸ್ ಮಾಡ್ಕೋತೀವಿ, ಅಥವಾ ಆತ್ಮೀಯ, ನಲ್ಮೆಯ, ಪ್ರೀತಿಯ ಅಂತೇಳಿ ಯೂಸ್ ಮಾಡ್ಕೋತೀವಿ. ಆತ್ಮೀಯ ಪ್ರೀತಿಯ ಅಂತೇಳಿ ಯೂಸ್ ಮಾಡ್ಕೋತೀವಿ, ಹೌದಾ. ನೆಕ್ಸ್ಟ್ ತಂದೆಗೆ ತೀರ್ಥ ರೂಪ ಅಂತೇಳಿ ಯೂಸ್ ಮಾಡ್ಕೋತೀವಿ, ತೀರ್ಥ ರೂಪ ಅಂತೇಳಿ ಯೂಸ್ ಮಾಡ್ತೀವಿ. ತಾಯಿಗೆ ಮಾತೃಶ್ರೀ ಅಂತೇಳಿ ಯೂಸ್ ಮಾಡ್ಕೋತೀವಿ, ಹೌದಾ. ಮಾತೃಶ್ರೀ, ತಾಯಿಗೆ ಮಾತೃಶ್ರೀ ಅಂತ ಮಾಡ್ಕೋತೀವಿ, ತಂದೆಗೆ ತೀರ್ಥ ರೂಪ ಅಂತೇಳಿ ಮಾಡ್ತೀವಿ, ತಂಗಿಗೆ ಆತ್ಮೀಯ, ನಲ್ಮೆಯ, ಪ್ರೀತಿಯ ಅಂತೇಳಿ ಮಾಡ್ತೀವಿ. ಇನ್ನು ನಮ್ಗಿಂತಲೂ ಚಿಕ್ಕವರಿದ್ರು ಅಂತಂದ್ರೆ ಅವ್ರಿಗೆ ಚಿರಂಜೀವಿ ಅಂತೇಳಿ ಮಾಡ್ತೀವಿ. ಹಾಗಾದ್ರೆ ಚಿಕ್ಕಮ್ಮನಿಗೆ ಏನ್ ಮಾಡ್ತೀವಿ ಅಂತಂದ್ರ ಮಾತೃಶ್ರೀ ಸಮಾನ ಅಂತೀವಿ. ಇದೇ ರೀತಿ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಇದ್ದಂತಂದ್ರ ಅವ್ರಿಗೇನ್ ಮಾಡ್ತೀವಿ ಅಂತಂದ್ರ ಇಲ್ಲಿ ತೀರ್ಥ ರೂಪ ಸಮಾನ ಅಂತೇಳಿ ಮಾಡ್ತೀವಿ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ರಿಯಾಪದವಾಗಿದೆ ಅಂತ ಕೇಳ್ಯಾರ. ಒಂದು ವಾಕ್ಯವನ್ನು ಕೂಡ ಇಲ್ಲಿ ಏನ್ ಮಾಡಿಲ್ಲ, ಕೊಟ್ಟಿಲ್ಲ, ಆದ್ರೆ ನಮಗೊಂದು ಕ್ರಿಯಾಪದವನ್ನ ಕೊಟ್ಟಾರು. ಈ 4 ಅನ್ನೋದು ಏನಾಗ್ತತಿ ಅಂತಂದ್ರೆ ಸಂಖ್ಯಾವಾಚಕ ಆಗ್ತತಿ, ಹೌದು. ಇದೇನಾಗ್ತತ್ರಿ, ಸಂಖ್ಯಾವಾಚಕ ಆಕತಿ. 4 ಅನ್ನೋದು ಏನಾಗ್ತತಿ, ಸಂಖ್ಯಾವಾಚಕ ಆಗ್ತತಿ. ಸುಮಾರು ಅನ್ನೋದು ಏನಾಗ್ತತಿ ಅಂತಂದ್ರ ಪರಿಮಾಣವಾಚಕ ಆಕತಿ, ಪರಿಮಾಣವಾಚಕ ಆಕತಿ. ನೆಕ್ಸ್ಟ್ ಕುಂಟ ಅನ್ನೋದು ಇದು ಅನ್ವರ್ಥ ನಾಮ ಆಗ್ತತಿ, ಅನ್ವರ್ತಕ ನಾಮ ಆಗ್ತದ, ಅನ್ವರ್ತಕ ನಾಮ ಆಗ್ತದ. ಹಾಗಾದ್ರೆ ಇಲ್ಲಿ ಬರೆದನು ಅನ್ನೋದು ಏನಾಗ್ತತಿ ಅಂತಂದ್ರೆ ಇಲ್ಲಿ ಬರೆಯುತ್ತಿದ್ದಾನೆ ಅಥವಾ ಬರೆದನು, ಇಲ್ಲೊಂದು ಕ್ರಿಯೆ ನಡೆಯತತಿ. ಇದ ಏನಾಗ್ತತಿ ಅಂತಂದ್ರ ಇಲ್ಲಿ ಬರೆದನು ಅನ್ನೋದು ಏನಾಗ್ತತಿ ಅಂತಂದ್ರೆ ಕ್ರಿಯಾಪದಕ್ಕೆ ಉದಾಹರಣೆ ಆಗ್ತದ. ಮುಂದಿನದಾಗಿ ನೋಡ್ರಿ, ಹಣತೆ ಪದದ ಸಮಾನ ಅರ್ಥ ನೀಡುವ ಇನ್ನೊಂದು ಪದ ಇಲ್ಲಿ ಯಾವ್ದೈತಿ ಅಂತ ಕೇಳಿದಾರ. ನಮ್ಮ ಪಾಠದೊಳಗಿಂದ ಬಂದಿರ್ತಕ್ಕಂತ ಕ್ವಶನ್ ಆಗಿರ್ತದ ಇದು. ಹಣತೆ ಅಂತಂದ್ರೆ ಏನಂತಂದ್ರ ದೀಪ ಅಂತೇಳಿ ಕರಿತೀವಿ ನಾವು. ಉರಿ ಅಲ್ಲ, ಬಾಗಿಲಲ್ಲ, ಸ್ವತಂತ್ರದಲ್ಲ, ಸ್ವತಂತ್ರದ ಹಣತೆ ಅಂತೇಳಿ ನೀವು ಪಾಠದ. ಹಾಗಾಗಿ ಈ ಸ್ವತಂತ್ರದ ಹಣತೆ ಪಾಠದಲ್ಲಿ ಹಣತೆ ಪದದ ಅರ್ಥ ಏನು ಅಂತಂದ್ರೆ ಇಲ್ಲಿ ದೀಪ ಅಂತೇಳಿ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿರುಕ್ತಿಗೆ ಉದಾಹರಣೆ ಅಂತೇಳಿ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ, ದ್ವಿರುಕ್ತಿ ನೋಡ್ರಿ, ಪರ ಅನ್ನೋದು ಏನಾಗ್ತದ ಅಂತಂದ್ರೆ ಇದೊಂದು ಸೌಂಡ್. ಅದಕ್ಕಾಗಿ ಇದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಅನುಕರನಾವ್ಯಯ ಅಂತೇಳಿ ಕರಿತೀವಿ, ಹೌದು. ಅನುಕರನಾವ್ಯಯ ಅಂತೇಳಿ ಕರಿತೀವಿ. ಹಾಗಾದ್ರೆ ಗೊಂಬೆ ಗಿಂಬೆ ಏನು ಅಂತಂದ್ರೆ ಇದೊಂದು ಜೋಡು ನುಡಿಗೆ ಉದಾಹರಣೆ, ಜೋಡು ನುಡಿಗೆ ಉದಾಹರಣೆ, ಇದೊಂದು ಜೋಡು ನುಡಿಗೆ ಉದಾಹರಣೆ. ಗೊಂಬೆ ಗಿಂಬೆ, ಕಸ ಕಡ್ಡಿ ಇಂಥವೆಲ್ಲ ಏನಂತಂದ್ರ ಜೋಡು ನುಡಿಗೆ ಉದಾಹರಣೆ. ಪರ ಅನ್ನೋದೊಂದು ಸೌಂಡು, ಅದಕ್ಕೆ ನಾವ್ ಇದನ್ನ ಏನಂತ ಕರಿತೀವಿ ಅಂತಂದ್ರ ಅನುಕರನಾವ್ಯಯ ಅಂತೇಳಿ ಕರಿತೀವಿ. ಹಾಗಾದ್ರೆ ಸುಯ್ಯನೆ ಅನ್ನೋದು ಏನಂತಂದ್ರ ಇದು ಕೂಡ ಏನಂತಂದ್ರ ಅನುಕರನಾವ್ಯಯ ಆಗ್ತದ, ಹೌದಾ. ಅನುಕರನಾವ್ಯಯ ಆಗ್ತದ. ಸುಯ್ಯನೆ ಏನು ಅನುಕರನಾವ್ಯಕ್ಕೆ ಉದಾಹರಣೆ ಆಗ್ತದ. ಹಾಗಾದ್ರ ಇಲ್ಲಿ ನೋಡ್ರಿ, ಅತಿಯಾದ ಅಂತಂದ್ರ ಇದು ನಮಗ ದ್ವಿರುಕ್ತಿಗೆ ಉದಾಹರಣೆ ಆಗ್ತದ. ಈ ವಾಕ್ಯದಲ್ಲಿ ದುರುಕ್ತಿಗೆ ಉದಾಹರಣೆ ಈ ಪ್ರಶ್ನೆಯಲ್ಲಿ ಯಾವುದು ಅಂತಂದ್ರ ಅತಿಯಾಗಿ ಅನ್ನೋದು ಏನಂತಂದ್ರ ಇಲ್ಲಿ ದ್ವಿರುಕ್ತಿಗೆ ಉದಾಹರಣೆ ಆಗ್ತದ. ನೆಕ್ಸ್ಟ್ ನೋಡ್ರಿ, ಮೈ ತುಂಬಾ ಬಟ್ಟೆ ಬೇಕು, ಭೂಮಿ ತುಂಬಾ ಬಿತ್ತಬೇಕು. ಮೈ ತುಂಬಾ ಬಟ್ಟೆ ಬೇಕು, ಭೂಮಿ ತುಂಬಾ ಬಿತ್ತಬೇಕು. ಪದ್ಯದಲ್ಲಿರುವ ಪ್ರಾಸ ಪದಗಳನ್ನ ಗುರುತಿಸಿ ಅಂತೇಳಿ ಕೇಳ್ಯಾರ. ನಿಮಗೇನ್ ಬರ್ತಾವ ಅಂತಂದ್ರ ಕನ್ನಡ ಗ್ರಾಮರದೊಳಗ ಪ್ರಾಸ ಪದಗಳು ಅಂತೇಳಿ ಬರ್ತಾವ. ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಅಂತೇಳಿ ಬರ್ತಾವ. ನಮಗ್ ಕೊಟ್ಟಿರೋದು ಯಾವುದು ಅಂತಂದ್ರ ಇಲ್ಲಿ ಅಂತ್ಯಪ್ರಾಸವನ್ನ ಕೊಟ್ಟಾರ. ಬಟ್ಟೆ ಬೇಕು, ಬಿತ್ತಬೇಕು ಅನ್ನೋದು ಎರಡು ನೀವು ಇಂಗ್ಲಿಷ್ ಒಳಗ ರೈಮಿಂಗ್ ವರ್ಡ್ಸ್ ಅಂತೇಳಿ ಕರಿತಿರಲ್ಲ, ಆ ರೀತಿ ಏನಂತಂದ್ರ ಪ್ರಾಸ ಪದಗಳು ಅಂತೇಳಿ ಕನ್ನಡದಾಗ ಕರಿತೀವಿ ನಾವು. ಇಲ್ಲಿ ನೋಡ್ರಿ, ಬಟ್ಟೆ ಬೇಕು, ಬಿತ್ತಬೇಕು ಅನ್ನೋದು ಏನಾಗ್ತದ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಎಲ್ಲದರಿ ಆಪ್ಷನ್ ಡಿ, ಬಟ್ಟೆ ಬೇಕು ಮತ್ತು ಬಿತ್ತಬೇಕು ಅನ್ನೋದು ಏನಾಗ್ತಾವ ಅಂತಂದ್ರೆ ಇಲ್ಲಿ ಪ್ರಾಸ ಪದಗಳಾಗ್ತಾವ. ಹಾಗಾದ್ರೆ ವಿದ್ಯಾರ್ಥಿಗಳ ಮುಂದಿನ ಪ್ರಶ್ನೆಯನ್ನ ನೋಡ್ರಿ,
ಸಾರ್ಥಕ ವಾಕ್ಯ ಮಾಡಿರಿ ಅಂತಂದ್ರ ಇದೊಂದ ವಾಕ್ಯವನ್ನ ಕೊಟ್ಟು ಅದನ್ನ ಅದಲು ಬದಲು ಮಾಡಿ ಹಿಂದ ಮುಂದ ಮಾಡಿ ಕೊಟ್ಟಾರ. ಅದನ್ನ ಏನ್ ಮಾಡ್ಬೇಕು ನಾವು ABCD ಅಂತ ಆಯ್ಕೆ ಕೊಟ್ಟಾರ. ಆ ಆಯ್ಕೆ ಮೂಲಕ ನಾವ್ ಏನ್ ಮಾಡ್ಬೇಕಂತಂದ್ರ ಅದನ್ನ ಕೂಡಿಸಿ ಬರಿಬೇಕು. ಹಾಗಾದ್ರೆ ಇದೊಂದು ಗಾದೆ ಮಾತ್ ಅದ. ದವಡೆಗೆ ಮೂಲ ಸಿಟ್ಟು ಬಡವಣ್ಣ ಅಂತೇಳಿ ಸಪ್ರೇಟ್ ಮಾಡಾಗಿ ನಮಗೇನ್ ಕೊಟ್ಟಾರ ಅಂತಂದ್ರ ABCD ಅಂತ ಹೇಳಿ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಯಾವ್ದಾಗ್ತತಿ ಅಂತಂದ್ರ ಬಡವನ 1, ಸಿಟ್ಟು 2, ಬಡವನ ಸಿಟ್ಟು ದವಡೆಗೆ ಮೂಲ ಅಂತ ಹೇಳಿ ಕರಿತೀವಿ ನಾವು ಗಾದೆ ಮಾತದ. ಹಾಗಾಗಿ ಇಲ್ಲಿ ಫಸ್ಟ್ ಏನ್ ಬರ್ತದ ಅಂತಂದ್ರೆ D ಬರ್ತದ, ಆಮೇಲೆ C ಬರ್ತದ, ಆಮೇಲೆ A ಬರ್ತದ, ಆಮೇಲೆ B ಬರ್ತದ. ಹಾಗಾದ್ರೆ ಆಪ್ಷನ್ B ಏನಂತಂದ್ರೆ ಇದಕ್ಕ ಸರಿಯಾದ ಉತ್ತರ ಆಗಿರ್ತದ. ಏನ್ರಿ ಆಪ್ಷನ್ B ಅನ್ನೋದು ಏನಂತಂದ್ರೆ ಇದಕ್ಕ DCAB ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ನಾನು ಮೌಂಟ್ ಎವರೆಸ್ಟ್ ಶಿಖರವನ್ನ ಏನ್ ಮಾಡ್ತನು ನಾನು ಅಂತೇಳಿ ಕೊಟ್ಟಾರ. ಇಲ್ಲಿ ಏಕವಚನ ಅದ. ನಾನು ಅಂತೇಳಿ ಏಕವಚನ ಇದ್ದಾಗ ಏರುತ್ತೇನೆ ಆಗ್ತೈತೋ ಅಥವಾ ಜಾರುತ್ತೇವೆ ಅಂತಂದ್ರೆ ಇದು ಬಹುವಚನಕ್ಕೆ ಹಚ್ಚುವಂಥದ್ದು. ಹೌದಾ, ಬಹುವಚನಕ್ಕೆ ಹಚ್ಬೇಕು. ಇದನ್ನ ಬಹುವಚನಕ್ಕೆ ಹಚ್ಚಬೇಕು. ಹಾಗಾದ್ರೆ ಏರುತ್ತಾಳೆ ಅನ್ನೋದು ಇಲ್ಲಿ ಸ್ತ್ರೀಲಿಂಗ ಇದ್ದಾಗ ಹಚ್ಚಬೇಕು. ಏರುವೆವು ಅನ್ನಾಗ ಇದು ಕೂಡ ಏನ್ ಮಾಡ್ತದಂದ್ರ ಬಹುವಚನ ಇದ್ದಾಗ ಹಚ್ಚಬೇಕು. ಹೌದಾ, ಬಹುವಚನ ಇದ್ದಾಗ ಏನ್ ಮಾಡ್ಬೇಕಂತ ಹಚ್ಚಬೇಕು. ಇದನ್ನ ಸ್ತ್ರೀಲಿಂಗ ಇದ್ದಾಗ ಹಚ್ಚಬೇಕು. ಸ್ತ್ರೀಲಿಂಗ ಇದ್ದಾಗ ಹಚ್ಚಬೇಕು. ಹಾಗಾದ್ರೆ ಇಲ್ಲಿ ಏರುತ್ತೇನೆ ಅನ್ನೋದು ಏನಾಗ್ತದ ಅಂತಂದ್ರ ಏಕವಚನ ಅದ. ಹಾಗಾಗಿ ಶಿಖರವನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರ ಏರ್ತೀನಿ ಅನ್ನುವಂತ ಒಂದು ಪ್ರಶ್ನೆಗೆ ಆನ್ಸರ್ ಏನಂತಂದ್ರ ಏರುತ್ತೇನೆ. ಹೌದಾ, ನೆಕ್ಸ್ಟ್ ನೋಡ್ರಿ, ದ್ರಾಕ್ಷಿಗಳ ಗುಂಪು. ದ್ರಾಕ್ಷಿಗಳ ಒಂದು ಗುಂಪನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಆಪ್ಷನ್ A ತಂಡ ಅಂತ ಕರಿತೀವೋ, ಆಪ್ಷನ್ B ಜಂಗುಳಿ ಅಂತ ಕರಿತೀವೋ, ಆಪ್ಷನ್ C ಗೊಂಚಲು ಅಂತ ಕರಿತೀವೋ, ಅಥವಾ ಆಪ್ಷನ್ D ಮಂದೆ ಅಂತ ಕರಿತೀವೋ ಅಂತ ಕೇಳಿದಾರ. ಹಾಗಾದ್ರೆ ವಿದ್ಯಾರ್ಥಿಗಳೇ ನಾವ್ ಏನಂತ ಕರಿತೀವಿ ಅಂತಂದ್ರ ದ್ರಾಕ್ಷಿಗೆ ನಾವು ಗೊಂಚಲು ಅಂತೇಳಿ ಕರಿತೀವಿ. ದ್ರಾಕ್ಷಿಗಳ ಬಹಳಷ್ಟು ಒಂದಕ್ಕ ಅಟ್ಯಾಚ್ ಆಗಿರ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ನಾವು ಗೊಂಚಲು ಅಂತೇಳಿ ಕರಿತೀವಿ. ಇನ್ನು ತಂಡ ಅಂತಂದ್ರೆ ಒಂದು ಆಟಗಾರರ ತಂಡ ಅಂತ ಹೇಳ್ಬೋದು, ಮತ್ತೆ ಒಂದು ಗುಂಪು ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ದ್ರಾಕ್ಷಿಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಗೊಂಚಲು ಅಂತೇಳಿ ಕರಿತೀವಿ. ಏನ್ ಮಾಡಿದ್ರಿ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ನೀವು 20 ಸಂಭವನೀಯ ಪ್ರಶ್ನೆ ಪತ್ರಿಕೆಗಳನ್ನ ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಮುಂದೆ ಕೇವಲ 4 ದಿನಗಳು ನಿಮ್ಗೆ ಎಕ್ಸಾಮ್ ಕುಳ್ದದ. ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ಪ್ರತಿದಿನ ನಮ್ಮ ವಿಡಿಯೋಗಳನ್ನ ನೋಡ್ತೀರಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.